ಆಕೆ ಬಾಲಿವುಡ್ನ ಫೇಮಸ್ ನಟಿ. ನಿನ್ನೆ ಆ ಆಕ್ಟರ್ಸ್ ಮನೆ ಮೇಲೆ ಏಕಾಏಕಿ ಗುಂಡಿನ ದಾಳಿ ನಡೆಸಲಾಗಿದೆ. ಯಾರು ಅಂತ ತನಿಖೆಗೆ ಪೊಲೀಸರು ಇಳಿಯುವಾಗಲೇ ಆಗಂತುಕರು ಮತ್ತೆ ಫೈರಿಂಗ್ ಮಾಡಿದ್ದಾರೆ. ಹಾಗಾದ್ರೆ ಈ ದಾಳಿ ನಡೆದಿದ್ದಾದ್ರೂ ಯಾಕೆ? ಇದರ ಹಿಂದೆ ಇರುವವರು ಯಾರು? ಈ ಸ್ಟೋರಿ ನೋಡಿ. ಬಾಲಿವುಡ್ನ ಫೇಮಸ್ ನಟಿ, ಯುವಕರ ಹಾಟ್ ಫೇವರೆಟ್ ದಿಶಾ ಪಠಾಣಿ ಇದೀಗ ಸುದ್ದಿಯಲ್ಲಿದ್ದಾರೆ. ಆದ್ರೆ ಇದೀಗ ಸುದ್ದಿಯಲ್ಲಿರೋದು ಯಾವುದೋ ಫಿಲ್ಮ್ ವಿಚಾರಕ್ಕೆ ಅಲ್ಲ, ದಿಶಾ ಪಠಾಣಿ ಮನೆ ಮೇಲೆ ದುಷ್ಕರ್ಮಿಗಳು ಗುಂಡಿನ ಮಳೆಗೈದಿರುವ ವಿಚಾರಕ್ಕೆ. ದಿಶಾ ಪಠಾಣಿ ಮನೆ ಮೇಲೆ ಮತ್ತೆ ಗುಂಡಿನ ದಾಳಿ. 25 ಗಂಟೆ 2 ಬಾರಿ ಫೈರಿಂಗ್. ಟಾರ್ಗೆಟ್ ನಟಿ. ಹೌದು, ಕಳೆದ 25 ಗಂಟೆಗಳಲ್ಲಿ ನಟಿ ದಿಶಾ ಪಠಾಣಿ ಮನೆ ಮೇಲೆ 2ನೇ ಬಾರಿ ಗುಂಡಿನ ದಾಳಿಯಾಗಿದೆ. ಬೈಕ್ನಲ್ಲಿ ಹಾದು ಹೋಗುವ ಅಪರಿಚಿತರು ಏಕಾಏಕಿ ಗುಂಡಿನ ದಾಳಿ. ಬಾಲಿವುಡ್ ನಟಿ ಮನೆ ಮೇಲೆ ಬುಲೆಟ್ ಬಿದ್ದ ಗುರುತು. ಉತ್ತರ ಪ್ರದೇಶದ ಬರೇಲಿಯ ಸಿವಿಲ್ ಲೈನ್ಸ್ನ ಬಾಲಿವುಡ್ ನಟಿ ದಿಶಾ ಪಠಾಣಿ ನಿವಾಸದ ಮೇಲೆ ಬೈಕ್ನಲ್ಲಿ ಬಂದ ಅಪರಿಚಿತರು 9ಕ್ಕೂ ಹೆಚ್ಚು ಸುತ್ತು ಗುಂಡು ಹಾರಿಸಿ ಪರಾರಿಯಾಗಿದ್ದಾರೆ. ಈ ಘಟನೆ ಉತ್ತರ ಪ್ರದೇಶದ ಬರೇಲಿಯಲ್ಲಿ ಆತಂಕವನ್ನ ಹೆಚ್ಚು ಮಾಡಿದೆ. ಮೊನ್ನೆ ರಾತ್ರಿ ನಡೆದ ಮೊದಲ ಗುಂಡಿನ ದಾಳಿಯ ನಂತರ ಮತ್ತೆ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ. ಮನೆಯವರು ತಕ್ಷಣ ಎಚ್ಚೆತ್ತುಕೊಳ್ತಾ ಇದ್ದಂತೆ ಆಗಂತುಕರು ಎಸ್ಕೇಪ್ ಆಗಿದ್ದಾರೆ. ದಿಶಾ ಅವರ ಸಹೋದರಿ ಖುಷ್ಬೂ ಪಠಾಣಿ ಹಾಗೂ ಪೋಷಕರು ಮನೆಯಲ್ಲಿದ್ದಾಗ ಗುಂಡಿನ ದಾಳಿ ನಡೆಸಿದ್ದಾರೆ. क्योंकि ये जो आप रोड देख रहे हैं, यहाँ से बहुत ही आसानी से जो थे हमलावर यहाँ पर आए थे, क्योंकि ये जानकारी है। यहाँ से बाइक से आते हैं, बाइक को यहाँ पर रोकते हैं, पहले रैकी करते हैं और यहाँ पर इस जगह पे स्पॉट पे खड़े होकर लगातार जो है ताबड़तोड़ फायरिंग शुरू कर देते हैं, जिसके जो मार्क्स है आपको जो घर का जो पहला छज्जा फ्लोर उस पर आपको नजर आ रहे होंगे। हालांकि फोरेंसिक ने यहाँ से जो एविडेंस है वो एकत्रित किए हैं और इतना बताया जाता है कि 9 mm की बुलेट है और सोर्सेज ये बता रहे हैं कि विदेशी पिस्टल भी हो सकती है। ಹಿಂದೂಗಳನ್ನ ಅವಮಾನಿಸಿದ್ರ ದಿಶಾ ಪಠಾಣಿ. ಸನಾತನ ಧರ್ಮವನ್ನ ದಿಶಾ ಪಠಾಣಿ ಅವಮಾನಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಇದು ಕೇವಲ ಟ್ರೈಲರ್ ಅಷ್ಟೇ ಅಂತ ಗೋಲ್ಡಿ ಬ್ರಾರ್ ಸಂಘಟನೆ ಈ ದಾಳಿ ಹೊಣೆ ಹೊತ್ತಿದೆ. ದಿಶಾ ಪಠಾಣಿ ಟಾರ್ಗೆಟ್ ಯಾಕೆ? ಕೆಲವು ತಿಂಗಳ ಹಿಂದೆ ಆಧ್ಯಾತ್ಮಿಕ ನಾಯಕ ಮತ್ತು ಧಾರ್ಮಿಕ ಪ್ರವಾದಿ ಅನಿರುದ್ಧಾಚಾರ್ಯ ಮಹಾರಾಜ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಹುಡುಗಿಯರ ಬಗ್ಗೆ ಹೇಳಿಕೆ ಕೊಟ್ಟಿದ್ರು. 25 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನಲ್ಲಿ ಅವಿವಾಹಿತ ಮಹಿಳೆಯರು ಅನೈತಿಕ ಸಂಬಂಧ ಹೊಂದಿದ್ದಾರೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಟಿ ದಿಶಾ ಪಠಾಣಿ ಸಹೋದರಿ ಖುಷ್ಬೂ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋವನ್ನ ಪೋಸ್ಟ್ ಮಾಡುವ ಮೂಲಕ ಅನಿರುದ್ಧಾಚಾರ್ಯ ಮಹಾರಾಜ್ ಅವರನ್ನ ಟೀಕೆ ಮಾಡಿದ್ರು. ಬಾಬಾ ರಾಷ್ಟ್ರ ವಿರೋಧಿ, ನೀವು ಅಂತಹ ಕಿಡಿಗೇಡಿಗಳನ್ನ ಬೆಂಬಲಿಸಬಾರದು. ಈ ಸಮಾಜದಲ್ಲಿರುವ ಎಲ್ಲ ಶಕ್ತಿಹೀನ ಜನರು ಅವರನ್ನು ಅನುಸರಿಸುತ್ತಾರೆ ಅಂತ ಹೇಳಿದರು. ಇದಕ್ಕೆ ಗೋಲ್ಡಿ ಬ್ರಾರ್ ಗ್ಯಾಂಗ್ ಖುಷ್ಬೂರ್ ಅವರು ಸಂತರನ್ನ ಅವಮಾನಿಸಿದ್ದಾರೆ, ಹಿಂದೂ ಧರ್ಮವನ್ನ ಅವಮಾನಿಸಿದ್ದಾರೆ, ಅವರ ಮನೆಯಲ್ಲಿ ಯಾರನ್ನ ಜೀವಂತವಾಗಿ ಬಿಡೋದಿಲ್ಲ ಅಂತ ಟಾರ್ಗೆಟ್ ಮಾಡಲಾಗಿದೆ. ರೋಹಿತ್ ಗೋದ್ರಾ ಮತ್ತು ಗೋಲ್ಡಿ ಬ್ರಾರ್ ಗ್ಯಾಂಗ್ ಘಟನೆಯ ಹೊಣೆಯನ್ನ ಹೊತ್ತುಕೊಂಡಿದೆ. ಇದೀಗ ದಿಶಾ ಪಠಾಣಿ ಮನೆ ಬಳಿ ಪೊಲೀಸರು ಹೈ ಸೆಕ್ಯೂರಿಟಿ ನೀಡಿದ್ದಾರೆ. ಮತ್ತೊಂದೆಡೆ 2 ಬಾರಿ ಫೈರಿಂಗ್ ಮಾಡಿದ ಆಗಂತುಕರಿಗಾಗಿ ತನಿಖಾ ತಂಡ ಫೀಲ್ಡ್ಗೆ ಇಳಿದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಕೆ ಬಾಲಿವುಡ್ನ ಫೇಮಸ್ ನಟಿ. ನಿನ್ನೆ ಆ ಆಕ್ಟರ್ಸ್ ಮನೆ ಮೇಲೆ ಏಕಾಏಕಿ ಗುಂಡಿನ ದಾಳಿ ನಡೆಸಲಾಗಿದೆ. ಯಾರು ಅಂತ ತನಿಖೆಗೆ ಪೊಲೀಸರು ಇಳಿಯುವಾಗಲೇ ಆಗಂತುಕರು ಮತ್ತೆ ಫೈರಿಂಗ್ ಮಾಡಿದ್ದಾರೆ. ಹಾಗಾದ್ರೆ ಈ ದಾಳಿ ನಡೆದಿದ್ದಾದ್ರೂ ಯಾಕೆ? ಇದರ ಹಿಂದೆ ಇರುವವರು ಯಾರು? ಈ ಸ್ಟೋರಿ ನೋಡಿ. ಬಾಲಿವುಡ್ನ ಫೇಮಸ್ ನಟಿ, ಯುವಕರ ಹಾಟ್ ಫೇವರೆಟ್ ದಿಶಾ ಪಠಾಣಿ ಇದೀಗ ಸುದ್ದಿಯಲ್ಲಿದ್ದಾರೆ. ಆದ್ರೆ ಇದೀಗ ಸುದ್ದಿಯಲ್ಲಿರೋದು ಯಾವುದೋ ಫಿಲ್ಮ್ ವಿಚಾರಕ್ಕೆ ಅಲ್ಲ, ದಿಶಾ ಪಠಾಣಿ ಮನೆ ಮೇಲೆ ದುಷ್ಕರ್ಮಿಗಳು ಗುಂಡಿನ ಮಳೆಗೈದಿರುವ ವಿಚಾರಕ್ಕೆ. ದಿಶಾ ಪಠಾಣಿ ಮನೆ ಮೇಲೆ ಮತ್ತೆ ಗುಂಡಿನ ದಾಳಿ. 25 ಗಂಟೆ 2 ಬಾರಿ ಫೈರಿಂಗ್. ಟಾರ್ಗೆಟ್ ನಟಿ. ಹೌದು, ಕಳೆದ 25 ಗಂಟೆಗಳಲ್ಲಿ ನಟಿ ದಿಶಾ ಪಠಾಣಿ ಮನೆ ಮೇಲೆ 2ನೇ ಬಾರಿ ಗುಂಡಿನ ದಾಳಿಯಾಗಿದೆ. ಬೈಕ್ನಲ್ಲಿ ಹಾದು ಹೋಗುವ ಅಪರಿಚಿತರು ಏಕಾಏಕಿ ಗುಂಡಿನ ದಾಳಿ. ಬಾಲಿವುಡ್ ನಟಿ ಮನೆ ಮೇಲೆ ಬುಲೆಟ್ ಬಿದ್ದ ಗುರುತು. ಉತ್ತರ ಪ್ರದೇಶದ ಬರೇಲಿಯ ಸಿವಿಲ್ ಲೈನ್ಸ್ನ ಬಾಲಿವುಡ್ ನಟಿ ದಿಶಾ ಪಠಾಣಿ ನಿವಾಸದ ಮೇಲೆ ಬೈಕ್ನಲ್ಲಿ ಬಂದ ಅಪರಿಚಿತರು 9ಕ್ಕೂ ಹೆಚ್ಚು ಸುತ್ತು ಗುಂಡು ಹಾರಿಸಿ ಪರಾರಿಯಾಗಿದ್ದಾರೆ. ಈ ಘಟನೆ ಉತ್ತರ ಪ್ರದೇಶದ ಬರೇಲಿಯಲ್ಲಿ ಆತಂಕವನ್ನ ಹೆಚ್ಚು ಮಾಡಿದೆ. ಮೊನ್ನೆ ರಾತ್ರಿ ನಡೆದ ಮೊದಲ ಗುಂಡಿನ ದಾಳಿಯ ನಂತರ ಮತ್ತೆ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ. ಮನೆಯವರು ತಕ್ಷಣ ಎಚ್ಚೆತ್ತುಕೊಳ್ತಾ ಇದ್ದಂತೆ ಆಗಂತುಕರು ಎಸ್ಕೇಪ್ ಆಗಿದ್ದಾರೆ. ದಿಶಾ ಅವರ ಸಹೋದರಿ ಖುಷ್ಬೂ ಪಠಾಣಿ ಹಾಗೂ ಪೋಷಕರು ಮನೆಯಲ್ಲಿದ್ದಾಗ ಗುಂಡಿನ ದಾಳಿ ನಡೆಸಿದ್ದಾರೆ.
क्योंकि ये जो आप रोड देख रहे हैं यहाँ से बहुत ही आसानी से जो थे हमलावर यहाँ पर आए थे, क्योंकि ये जानकारी है यहाँ से बाइक से आते हैं, बाइक को यहाँ पर रोकते हैं, पहले रैकी करते हैं और यहाँ पर इस जगह पे स्पॉट पे खड़े होकर लगातार जो है ताबड़तोड़ फायरिंग शुरू कर देते हैं, जिसके जो मार्क्स हैं आपको जो घर का जो पहला छज्जा है फ्लोर उस पर आपको नजर आ रहे होंगे। हालांकि फोरेंसिक ने यहाँ से जो एविडेंस है वो एकत्रित किए हैं और इतना बताया जाता है कि 9 mm की बुलेट है और सोर्सेज ये बता रहे कि विदेशी पिस्टल भी हो सकती है। ಹಿಂದೂಗಳನ್ನ ಅವಮಾನಿಸಿದ್ರ ದಿಶಾ ಪಟಾಣಿ, ಸನಾತನ ಧರ್ಮವನ್ನ ದಿಶಾ ಪಟಾಣಿ ಅವಮಾನಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಇದು ಕೇವಲ ಟ್ರೈಲರ್ ಅಷ್ಟೇ ಅಂತ ಗೋಲ್ಡಿ ಬ್ರಾರ್ ಸಂಘಟನೆ ಈ ದಾಳಿ ಹೊಣೆ ಹೊತ್ತಿದೆ. ದಿಶಾ ಪಟಾಣಿ ಟಾರ್ಗೆಟ್ ಯಾಕೆ? ಕೆಲವು ತಿಂಗಳ ಹಿಂದೆ ಆಧ್ಯಾತ್ಮಿಕ ನಾಯಕ ಮತ್ತು ಧಾರ್ಮಿಕ ಪ್ರವಾದಿ ಅನಿರುದ್ಧಾಚಾರ್ಯ ಮಹಾರಾಜ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಹುಡುಗಿಯರ ಬಗ್ಗೆ ಹೇಳಿಕೆ ಕೊಟ್ಟಿದ್ರು. 25 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನಲ್ಲಿ ಅವಿವಾಹಿತ ಮಹಿಳೆಯರು ಅನೈತಿಕ ಸಂಬಂಧ ಹೊಂದಿದ್ದಾರೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಟಿ ದಿಶಾ ಪಟಾಣಿ ಸಹೋದರಿ ಖುಷ್ಬು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋವನ್ನ ಪೋಸ್ಟ್ ಮಾಡುವ ಮೂಲಕ ಅನಿರುದ್ಧಾಚಾರ್ಯ ಮಹಾರಾಜ್ ಅವರನ್ನ ಟೀಕೆ ಮಾಡಿದ್ರು. ಬಾಬಾ ರಾಷ್ಟ್ರ ವಿರೋಧಿ, ನೀವು ಅಂತಹ ಕಿಡಿಗೇಡಿಗಳನ್ನ ಬೆಂಬಲಿಸಬಾರದು. ಈ ಸಮಾಜದಲ್ಲಿರುವ ಎಲ್ಲ ಶಕ್ತಿಹೀನ ಜನರು ಅವರನ್ನು ಅನುಸರಿಸುತ್ತಾರೆ ಅಂತ ಹೇಳಿದರು. ಇದಕ್ಕೆ ಗೋಲ್ಡಿ ಬ್ರಾರ್ ಗ್ಯಾಂಗ್ ಖುಷ್ಬೂರವರು ಸಂತರನ್ನ ಅವಮಾನಿಸಿದ್ದಾರೆ, ಹಿಂದೂ ಧರ್ಮವನ್ನ ಅವಮಾನಿಸಿದ್ದಾರೆ, ಅವರ ಮನೆಯಲ್ಲಿ ಯಾರನ್ನ ಜೀವಂತವಾಗಿ ಬಿಡೋದಿಲ್ಲ ಅಂತ ಟಾರ್ಗೆಟ್ ಮಾಡಲಾಗಿದೆ. ರೋಹಿತ್ ಗೋದ್ರಾ ಮತ್ತು ಗೋಲ್ಡಿ ಬ್ರಾರ್ ಗ್ಯಾಂಗ್ ಘಟನೆಯ ಹೊಣೆಯನ್ನ ಹೊತ್ತುಕೊಂಡಿದೆ. ಇದೀಗ ದಿಶಾ ಪಟಾಣಿ ಮನೆ ಬಳಿ ಪೊಲೀಸರು ಹೈ ಸೆಕ್ಯೂರಿಟಿ ನೀಡಿದ್ದಾರೆ. ಮತ್ತೊಂದೆಡೆ 2 ಬಾರಿ ಫೈರಿಂಗ್ ಮಾಡಿದ ಆಗಂತುಕರಿಗಾಗಿ ತನಿಖಾ ತಂಡ ಫೀಲ್ಡ್ಗೆ ಇಳಿದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಕೆ ಬಾಲಿವುಡ್ನ ಫೇಮಸ್ ನಟಿ. ನಿನ್ನೆ ಆ ಆಕ್ಟರ್ಸ್ ಮನೆ ಮೇಲೆ ಏಕಾಏಕಿ ಗುಂಡಿನ ದಾಳಿ ನಡೆಸಲಾಗಿದೆ. ಯಾರು ಅಂತ ತನಿಖೆಗೆ ಪೊಲೀಸರು ಇಳಿಯುವಾಗಲೇ ಆಗಂತುಕರು ಮತ್ತೆ ಫೈರಿಂಗ್ ಮಾಡಿದ್ದಾರೆ. ಹಾಗಾದ್ರೆ ಈ ದಾಳಿ ನಡೆದಿದ್ದಾದ್ರೂ ಯಾಕೆ? ಇದರ ಹಿಂದೆ ಇರುವವರು ಯಾರು? ಈ ಸ್ಟೋರಿ ನೋಡಿ. ಬಾಲಿವುಡ್ನ ಫೇಮಸ್ ನಟಿ, ಯುವಕರ ಹಾಟ್ ಫೇವರೆಟ್ ದಿಶಾ ಪಟಾಣಿ ಇದೀಗ ಸುದ್ದಿಯಲ್ಲಿದ್ದಾರೆ. ಆದ್ರೆ ಇದೀಗ ಸುದ್ದಿಯಲ್ಲಿರೋದು ಯಾವುದೋ ಫಿಲ್ಮ್ ವಿಚಾರಕ್ಕೆ ಅಲ್ಲ, ದಿಶಾ ಪಟಾಣಿ ಮನೆ ಮೇಲೆ ದುಷ್ಕರ್ಮಿಗಳು ಗುಂಡಿನ ಮಳೆಗೈದಿರುವ ವಿಚಾರಕ್ಕೆ. ದಿಶಾ ಪಟಾಣಿ ಮನೆ ಮೇಲೆ ಮತ್ತೆ ಗುಂಡಿನ ದಾಳಿ. 25 ಗಂಟೆ 2 ಬಾರಿ ಫೈರಿಂಗ್. ಟಾರ್ಗೆಟ್ ನಟಿ. ಹೌದು, ಕಳೆದ 25 ಗಂಟೆಗಳಲ್ಲಿ ನಟಿ ದಿಶಾ ಪಟಾಣಿ ಮನೆ ಮೇಲೆ 2ನೇ ಬಾರಿ ಗುಂಡಿನ ದಾಳಿಯಾಗಿದೆ. ಬೈಕ್ನಲ್ಲಿ ಹಾದು ಹೋಗುವ ಅಪರಿಚಿತರು ಏಕಾಏಕಿ ಗುಂಡಿನ ದಾಳಿ. ಬಾಲಿವುಡ್ ನಟಿ ಮನೆ ಮೇಲೆ ಬುಲೆಟ್ ಬಿದ್ದ ಗುರುತು. ಉತ್ತರ ಪ್ರದೇಶದ ಬರೇಲಿಯ ಸಿವಿಲ್ ಲೈನ್ಸ್ನ ಬಾಲಿವುಡ್ ನಟಿ ದಿಶಾ ಪಟಾಣಿ ನಿವಾಸದ ಮೇಲೆ ಬೈಕ್ನಲ್ಲಿ ಬಂದ ಅಪರಿಚಿತರು 9ಕ್ಕೂ ಹೆಚ್ಚು ಸುತ್ತು ಗುಂಡು ಹಾರಿಸಿ ಪರಾರಿಯಾಗಿದ್ದಾರೆ. ಈ ಘಟನೆ ಉತ್ತರ ಪ್ರದೇಶದ ಬರೇಲಿಯಲ್ಲಿ ಆತಂಕವನ್ನ ಹೆಚ್ಚು ಮಾಡಿದೆ. ಮೊನ್ನೆ ರಾತ್ರಿ ನಡೆದ ಮೊದಲ ಗುಂಡಿನ ದಾಳಿಯ ನಂತರ ಮತ್ತೆ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ. ಮನೆಯವರು ತಕ್ಷಣ ಎಚ್ಚೆತ್ತುಕೊಳ್ತಾ ಇದ್ದಂತೆ ಆಗಂತುಕರು ಎಸ್ಕೇಪ್ ಆಗಿದ್ದಾರೆ. ದಿಶಾ ಅವರ ಸಹೋದರಿ ಖುಷ್ಬು ಪಟಾಣಿ ಹಾಗೂ ಪೋಷಕರು ಮನೆಯಲ್ಲಿದ್ದಾಗ ಗುಂಡಿನ ದಾಳಿ ನಡೆಸಿದ್ದಾರೆ. क्योंकि ये जो आप रोड देख रहे हैं यहाँ से बहुत ही आसानी से जो थे हमलावर यहाँ पर आए थे, क्योंकि ये जानकारी है यहाँ से बाइक से आते हैं, बाइक को यहाँ पर रोकते हैं, पहले रैकी करते हैं और यहाँ पर इस जगह पे स्पॉट पे खड़े होकर लगातार जो है ताबड़तोड़ फायरिंग शुरू कर देते हैं, जिसके जो मार्क्स हैं आपको जो घर का जो पहला छज्जा है फ्लोर उस पर आपको नजर आ रहे होंगे। हालांकि फोरेंसिक ने यहाँ से जो एविडेंस है वो एकत्रित किए हैं और इतना बताया जाता है कि 9 mm की बुलेट है और सोर्सेज ये बता रहे कि विदेशी पिस्टल भी हो सकती है। ಹಿಂದೂಗಳನ್ನ ಅವಮಾನಿಸಿದ್ರ ದಿಶಾ ಪಟಾಣಿ, ಸನಾತನ ಧರ್ಮವನ್ನ ದಿಶಾ ಪಟಾಣಿ ಅವಮಾನಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಇದು ಕೇವಲ ಟ್ರೈಲರ್ ಅಷ್ಟೇ ಅಂತ ಗೋಲ್ಡಿ ಬ್ರಾರ್ ಸಂಘಟನೆ ಈ ದಾಳಿ ಹೊಣೆ ಹೊತ್ತಿದೆ. ದಿಶಾ ಪಟಾಣಿ ಟಾರ್ಗೆಟ್ ಯಾಕೆ? ಕೆಲವು ತಿಂಗಳ ಹಿಂದೆ ಆಧ್ಯಾತ್ಮಿಕ ನಾಯಕ ಮತ್ತು ಧಾರ್ಮಿಕ ಪ್ರವಾದಿ ಅನಿರುದ್ಧಾಚಾರ್ಯ ಮಹಾರಾಜ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಹುಡುಗಿಯರ ಬಗ್ಗೆ ಹೇಳಿಕೆ ಕೊಟ್ಟಿದ್ರು. 25 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನಲ್ಲಿ ಅವಿವಾಹಿತ ಮಹಿಳೆಯರು ಅನೈತಿಕ ಸಂಬಂಧ ಹೊಂದಿದ್ದಾರೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಟಿ ದಿಶಾ ಪಟಾಣಿ ಸಹೋದರಿ ಖುಷ್ಬು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋವನ್ನ ಪೋಸ್ಟ್ ಮಾಡುವ ಮೂಲಕ ಅನಿರುದ್ಧಾಚಾರ್ಯ ಮಹಾರಾಜ್ ಅವರನ್ನ ಟೀಕೆ ಮಾಡಿದ್ರು. ಬಾಬಾ ರಾಷ್ಟ್ರ ವಿರೋಧಿ, ನೀವು ಅಂತಹ ಕಿಡಿಗೇಡಿಗಳನ್ನ ಬೆಂಬಲಿಸಬಾರದು. ಈ ಸಮಾಜದಲ್ಲಿರುವ ಎಲ್ಲ ಶಕ್ತಿಹೀನ ಜನರು ಅವರನ್ನು ಅನುಸರಿಸುತ್ತಾರೆ ಅಂತ ಹೇಳಿದರು. ಇದಕ್ಕೆ ಗೋಲ್ಡಿ ಬ್ರಾರ್ ಗ್ಯಾಂಗ್ ಖುಷ್ಬೂರವರು ಸಂತರನ್ನ ಅವಮಾನಿಸಿದ್ದಾರೆ, ಹಿಂದೂ ಧರ್ಮವನ್ನ ಅವಮಾನಿಸಿದ್ದಾರೆ, ಅವರ ಮನೆಯಲ್ಲಿ ಯಾರನ್ನ ಜೀವಂತವಾಗಿ ಬಿಡೋದಿಲ್ಲ ಅಂತ ಟಾರ್ಗೆಟ್ ಮಾಡಲಾಗಿದೆ.
ರೋಹಿತ್ ಗೋದ್ರಾ ಮತ್ತು ಗೋಲ್ಡಿ ಬ್ರಾರ್ ಗ್ಯಾಂಗ್ ಘಟನೆಯ ಹೊಣೆಯನ್ನ ಹೊತ್ತುಕೊಂಡಿದೆ. ಇದೀಗ ದಿಶಾ ಪಠಾಣಿ ಮನೆ ಬಳಿ ಪೊಲೀಸರು ಹೈ ಸೆಕ್ಯೂರಿಟಿ ನೀಡಿದ್ದಾರೆ. ಮತ್ತೊಂದೆಡೆ 2 ಬಾರಿ ಫೈರಿಂಗ್ ಮಾಡಿದ ಆಗಂತುಕರಿಗಾಗಿ ತನಿಖಾ ತಂಡ ಫೀಲ್ಡ್ಗೆ ಇಳಿದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.